ಇವತ್ತ ನಾನು ಎಷ್ಟು ಕಷ್ಟಪಟ್ಟು ಅಲ್ಲಿ ಬಿಡ್ರಿ ಇಷ್ಟಪಟ್ಟು ಒಟ್ಟೆಲ್ಲ ಅಡಿಗೆ ಮಾಡಿದ್ದೆ. ನನ್ ಜನ್ಮದಾಗೆ ನಾ ಇಟ್ಟು ಅಡಿಗೆ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ನಾ ಮಾಡಿದ್ದೆ ನಮ್ಮ ಅತ್ತೆ ಸಂಬಂಧ. ಒಂದರ ಮುಟ್ಬೇಕು ಫುಲ್ ನನ್ ಸಸಿ ಇಟ್ಟು ಕಷ್ಟಪಟ್ಟು ಮಾಡ ಒಂದರ ಮುಟ್ಬೇಕು. ಎಲ್ಲಾ ಅತ್ತೆಗಳು ಹಿಂಗೆ ನಾ ಸೀರಿಯಲ್ಗಳು ಎಲ್ಲ ನೋಡೋ ಮುಂದ ನಮ್ಮ ಮಮ್ಮಿ ಕೇಳ್ತಿದ್ದೆ, ಮಮ್ಮಿ ಎಲ್ಲಾ ಅತ್ತೆಗಳು ಹಿಂಗೆ ಇರ್ತಾರೇನ ಅಂತೇಳಿ. ನಮ್ಮ ಮಮ್ಮಿ ಇಲ್ಲವಾ ಹಂಗಿರೋದಿಲ್ಲ, ಎಲ್ಲಾ ಸೀರಿಯಲ್ಗಳ ಸುಮ್ನೆ ಏನಾರು ತೋರಿಸ್ತಾರ ಅಂತಿದ್ದ. ಅದೆಲ್ಲ ಸುಳ್ಳ ನಮ್ಮ ಮಮ್ಮಿ ಹೇಳುದು. ಎಲ್ಲಾರು ಹಿಂಗ ಇರ್ತಾರ, ಎಲ್ಲಾನು ಒಟ್ಟು ಒಂದ್ ಏನಾರ ತೆಗಿತಾರ. ಎಲ್ಲಾ ಹತ್ತಿಗಳು ಸೇಮ. ಸ್ವಲ್ಪ ತಿಂದ್ರಿ ಏನಾಗ್ತಿತ್ತೆ, ಆಕಿ ನನ್ ಹೊಟ್ಟೆ ಕೆಟ್ಟೋಗ್ತಿತ್ತೇನೆ. ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಿದ್ದೆ ಇಲ್ಲ, ಸ್ವಲ್ಪರ ಹೋಲಿ ಸ್ವೀಟರ ತಿನ್ಬೇಕ ಎದ್ದು ಹೋಗ ಬಿಟ್ಲ. ನಾನ್ ವೆಜ್ ನಾನ್ ವೆಜ್ ತಿನ್ನಾಕ ಹೋಟೆಲ್ಗೆ ಹೋದ್ಲು. ಯಾಕ ವೆಜ್ ತಿಂದ್ರೆ ಏನಾಗ್ತಿತ್ತ, ಏನಕ್ಕೇನ ದನ ಹಾಕಿದ್ಲ. ವೈದು ತಿನ್ಲಿಲ್ಲ. ವೈದು ಮತ್ತೆ ಹೆಂಗೇನ್ ಎನರ್ಜೆಟಿಕ್ ಎನರ್ಜೆಟಿಕ್ ಮುದಕ್ಕೆ ಹೋಗ್ಯಾರ. ಚಿಕನ್ ತಿಂತಾಳ ಮತ್ತೆ ಹೆಂಗೇನ್ ಎನರ್ಜೆಟಿಕ್ ಬ್ಯೂಟಿ ಕಾನ್ಸಿಯಸ್ ಮತ್ ಏನ್ ಮಾತಾಡ್ತಾಳೆ ಏನು ವೈದ ಕಡೆ ಬೈಬಾರ್ದು. ನಮ್ಮ ಅತ್ತೆ ಪ್ರೀತಿ ಮಾಡ್ಬೇಕಾದ್ರೆ ನಾ ಇದ್ರೆ ಇಂಥವ್ರಿಗೆ ಏನ್ ಪ್ರೀತಿ ಮಾಡೋದ್ರಿ, ವೈದ ಮಾಡಬಾರ್ದ್ರಿ. ಅವ್ರಂಗೆ ನಾವು ಇರ್ಬೇಕ್ರಿ, ಅಂದ್ರ ಕರೆಕ್ಟ್ ಆಕೈತಿವ್ರಿ. ನಮ್ಮ ಏನೂ ಮಾಡಿ ಹಾಕೋದಿಲ್ಲ ವೈದ ಕಡೆ. ನಮ್ಮ ಮನ್ಯಾಗೇನ ಇಷ್ಟೆಲ್ಲಾ ಅಡಿಗೆ ಮಾಡಿ ಪಾಪ ನಮ್ಮ ಮಮ್ಮಿ ಪಾಪ ಹಾಕಿದ್ರೆ ಹುಷಾರ ಪಟ್ಟಿದ್ರು. ಯಾವತ್ತೂ ಅವ್ರಿಗೆ ಮಾಡಿ ಹಾಕ್ಲಿಲ್ಲ. ಇಂಥವ್ರಿಗೆ ಹಾಕೋದಾಯ್ತು ಹಣೆ ಬಾರ. ನಮಗ್ ವ್ಯಾಲ್ಯೂ ಇರ್ಲಾರ ಮನ್ಯಾಗ ಇಂಥ ಪರಿ ಮಾಡಿ ಹಾಕೋದಾಯ್ತು. ವ್ಯಾಲ್ಯೂ ಇದ್ದಲ್ಲಿ ನಾವು ಹಾಕೋದಿಲ್ಲ, ವ್ಯಾಲ್ಯೂ ಇರ್ಲಾರ್ದಾಗ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಇರೋದಿಲ್ಲ. ಖರೆ ಐತ್ ನೋಡ್ರಿ. ಕರ್ಕೊಂಡ್ಮೇಲೆ ವ್ಯಾಲ್ಯೂ ಗೊತ್ತಾಕೈತ್ರಿ ವೈದ. ಏನ್ ಮಾಡ್ಬೋದು ವೈದ ಕಡೆ. ನಮ್ಮ ಹೋದ್ರೆ ನಮ್ಮ ಮನೆಗೆ ಹೋದ್ರೆ ನಮ್ಮ ಮಮ್ಮಿ ಪಾಪ ಎಲ್ಲಾ ಚಂದ ಮಾಡಿ ಹಾಕ್ಬಿಡ್ತೇವೆ. ಇಂಥವ್ರಿಗೆ ಹಾಕೋದೇ ಬೇಡ, ಉಪಕಾರ ಹೆಚ್ಚಿಗೆ ಆಗ್ತದೆ. ನಾಳೆ ಹೋಲ್ ಅಲ್ಲೇ ಹೋಟೆಲ್ದಾಗ 2 ದಿನ ತಿಂತ ತಿಂದ ಅಲ್ಲೇ ಹೋಲ್ ಸಣ್ಣ ಸುಮ್ಮನೆ ಸಾಕ್ತಿ ಗೊತ್ತಾಕೈತವಾಗ. ಏ ಲಕ್ಷ್ಮಿ, ಏನ್ ಮಾಡಕತ್ತಿ? ಇನ್ನ ಕೆಲಸ ಮುಗುದಿಲ್ಲ ನೀನು? ಒಬ್ಬ ಅಂದ ಇನ್ನ ಇಲ್ರಿ, ಒಂದ್ ಸ್ವಲ್ಪ ಬಾಂಡೆ ಅದಾವ್ರಿ ತೊಳೆದ್ ಬರ್ತೀನಿ. ಬರ್ರಿ ಊಟ ಮಾಡತ್ರಿ, ಊಟ ಹಚ್ಕೊಡ್ತೀನಿ. ಏ ಇಲ್ವಾ, ಇವತ್ತ ಕ್ಲೈಂಟ್ ಮೀಟಿಂಗ್ ಇತ್ತು, ಹೊರಗೆ ಉಂಡೆ ನಾನು. ಎಲ್ಲಾರು ಹೊರಗೆ ಉಣ್ರಿ, ನಾ ಮಾಡಿದ ಯಾರು ತಿನ್ನಬೇಡ್ರಿ. ಏ ಏನಾಯ್ತ, ಎದಕ್ ಸಿಟ್ಟಾದಿ? ಏನಿಲ್ಲ ಬಿಡ್ರಿ. ಏ ಹೇಳ ಲಕ್ಷ್ಮಿ, ಏನಾಯ್ತು? ಎಷ್ಟ ಇಷ್ಟಪಟ್ಟು ಅಡಿಗೆ ಮಾಡಿದಾರಿ, ನಿಮ್ ಮಮ್ಮಿ ಏನು ತಿನ್ಲೇ ಇಲ್ರಿ. ಅವ್ರಿಗೇನೋ ನಾನ್ ವೆಜ್ ಬೇಕಾಗಿತ್ತತ್ರಿ. ನೀವ್ ಹೇಳ್ಬೇಕಿಲ್ರಿ ಮೊದ್ಲೇ ನನಗ. ನಂಗದು ಬರ್ತಿದ್ದೆ ಇಲ್ರಿ ಮಾಡಾಕ್. ನಾ ಮೊದ್ಲೇ ಹೇಳ್ತಿದ್ದೆ, ನೀವೇನು ಹೇಳಿಲ್ರಿ. ಅವ್ರೆಲ್ಲಾ ಬೈದ್ರು ಗೊತ್ತೇನ್ರಿ ನಂಗ. ಅಯ್ಯೋ ನಂಗೆ ಗೊತ್ತಿಲ್ವಾ, ಅಲ್ಲಿ ತಿಂತಿಂದ ಬ್ಯಾಸರ ಇರ್ಬೇಕು, ಇಲ್ಲಿ ಬಂದು ಇರ್ತಾರ ಅನ್ಕೊಂಡೆ. ನನಗೂ ಈ ಕೆಲಸ ಟೆನ್ಷನ್ ನನಗೂ ಗೊತ್ತೇ ಆಗಲಿಲ್ಲ. ಸಾರಿ ಏನ್ ಸಾರಿ ರೀ, ಎಲ್ಲ ಆಗಿದಾಗೋಯ್ತು ಬಿಡ್ರಿ. ಇಷ್ಟು ಬೇಜಾರಾಯ್ತು ಗೊತ್ತೇನ್ರಿ. ಇಷ್ಟಪಟ್ಟು ಒಂದ್ಸರಿನೂ ಮಾಡ್ಲಾರ್ದು ಎಲ್ಲಾರಿಗೆ ಅಷ್ಟೆಲ್ಲಾ ಅಡ್ಗೆ ಮಾಡಿದ್ದೆ. ಒಂದರ ತಿನ್ಬೇಕ್ರಿ, ಏನೂ ತಿನ್ನಿಲ್ರಿ. ಪಾಪ ಮಾಮಾರ್ ತಿಂದ್ರ ಬಿಡ್ರಿ, ಅವರೇ ಚಲೋ ರೀ. ನೀವು ಅವರೇ ಅದೀರಿ, ನೀವು ಏನು ತಿನ್ಲಿಲ್ರಿ. ಓ ಸಿಟ್ಟಾಬೇಡ, ಸ್ವೀಟ್ ಅಲ್ಲ ನಾ ತಿಂತೀನಿ ತುಂಬಾ. ಏನ್ ಬ್ಯಾಡ ಅಲ್ರಿ, ನಾ ಬೇಜಾರಾಗಿನ ನೀವು ತಿನ್ನೋದ್ ಬೇಕಾಗಿಲ್ಲ. ಸಾರಿ ಲಕ್ಷ್ಮಿ, ಬೇಜಾರಾಬೇಡ, ತಿಂತೀನಿ ನೀ ತೊಗೊಂಬಾ. ಬ್ಯಾಡ್ ಬಿಡ್ರಿ, ಹೋಲಿ, ನಾನೇ ತಿಂತೀನ್ರಿ ಎಲ್ಲ. ಸಾರಿ ಇಷ್ಟ ಸಾರಿ ಕೇಳತ್ತೀನಿ, ಬೇಜಾರಾಬೇಡ. ಏನ್ಪಾ ಇಲ್ಲ ರೀ, ಮನಿ ತುಂಬಾ ಹುಡುಕಿದೆ ನೋಡು. ಬಂದ ಕೂಡಲೇ ಮೊದ್ಲು ಹೆಂಡತಿ ಕಡೆನೆ ಬಂದಿದ್ದೇನೆ. ಮಮ್ಮಿ ಪಪ್ಪ ಬಂದಾರನು ಯೋಚನೆ ಇಲ್ಲ, ಹೆಂಡತಿ ಕಡೆನೆ ಬಂದಿಲ್ಲ. ಹೇ ಇಲ್ಲ ಮಮ್ಮಿ, ಹುಡುಕಿದೆ ನಾನು, ನೀವೆಲ್ಲಿ ಕಾಣ್ಲಿಲ್ಲ. ಇಲ್ಲ ಅಡಿಗೆ ಮನೆಗೆ ಏನಕ್ಕೆ ಬಂದೆ, ಲಕ್ಷ್ಮಿ ಇದ್ಲು, ಲಕ್ಷ್ಮಿ ಜೊತೆ ಮಾತಾಡತ್ತಿದ್ದೆ. ಹೌದೇನ್, ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಬಾಳ. ಆಯ್ತು ತಡ್ರಿ ಬಂದೆ. ಏನ್ ಮಾತಾಡ್ತಾಳೆ ನಾ ಸುಬ್ಬಿ, ಹೆಂಗದ ಎನರ್ಜೆಟಿಕ್ ಅದ್. ನಾನ್ ಮುಂದೆ ಮಾತಾಡಿದ್ರೆ ನಾ ಕಿತ್ತೇನೆ. ಸಪ್ರೇಟ್ ಆಗಿ ಮಗುನ್ ಜೊತೆ ಮಾತಾಡಿ ಮಾತಾಡುವರ್ ನಾ ಏನ್ ಬೇಕಾಗಿಲ್ಲ, ನನ್ ಮಾತು ಕೇಳು. ಏನ್ಪಾ ಆರಾಮದಿಲ್ಲ? ಪೂರಿ ಆರಾಮದಿ ನೀವ? ಮತ್ತೆ ಹೆಂಗ್ ಮಾಡಿದ್ರೆ ಬಿಸ್ನೆಸ್ ಎಲ್ಲ ಚಲೋ ಮಾಡ್ಬೇಕಿಲ್ಲ? ಮಮ್ಮಿ ಆಸ್ ಯೂಶುವಲ್ ಗೊತ್ತೇ ಇಲ್ಲ ನಿಮ್ಗೆ, ಟೆನ್ಷನ್ ಡ್ಯೂಟಿ ಇದು ಆಫೀಸ್ ಹ್ಯಾಕ್ಟಿಕ್ ಟೆನ್ಷನ್ ಇರುದೇ ಇಲ್ಲ. ಅದೇನು ಮುಗಿಲಾರ್ತೈತಿ, ಗೊತ್ತೇ ಇಲ್ಲ ನಿಮ್ಗೆ. ನೀನು ಒಂದ್ ಮಾತು ಕೇಳ್ತಿತ್ತು, ನೀನ್ ಹೆಂಡತಿಗೆ ನಾನ್ ವೆಜ್ ಬರಲ್ಲೇನ? ಇಲ್ಲ ಮಮ್ಮಿ, ನಾ ಇನ್ನೂ ಕೇಳಿಲ್ಲ. ಕೇಳಾಳೆ ಮದಿ ಮಾಡ್ಕೊಂಡು ನೀನ ಕೇಳಬೇಕಿಲ್ಲ? ಅಯ್ಯ ಮಮ್ಮಿ, ಇಂಥದೆಲ್ಲ ಏನ್ ಕೇಳೋದಿತ್ತು. ಇರ್ಲಿ ಬಿಡು, ವೆಜ್ ಮಾಡಿದ್ರೆ ಏನೈತಿ, ನಾನ್ ವೆಜ್ ಹೊರಗೆ ತಿಂದ್ರೆ ಆಯ್ತು. ಈಗ ಹೆಂಡತಿ ಸಪೋರ್ಟ್ ಪಾ, ಹೊರಗೆ ತಿನ್ಬೇಕು. ಬಾರಿ ಇದೆ ನೀನು, 4 ದಿನಕ್ಕೆ ಹೆಂಡತಿ ಸಪೋರ್ಟ್ ಹೋಗ್ಬಿಟ್ಟಿಲ್ಲ. ಹೇ ಮಮ್ಮಿ, ಅದಕ್ಕೆ ಸಿಟ್ಟಾಕಿ. ಇಟ್ಸ್ ನಾಟ್ ಅ ಬಿಗ್ ಡೀಲ್, ಹೊರಗೆ ತಿಂದ್ರೆ ಆಯ್ತಲ್ಲ, ಊರಿಗೆ ಸೇರುದಿಲ್ಲ ಅಷ್ಟೇ. ಅದಕ್ಕೆ ನೀ ಅಷ್ಟು ಸಿಟ್ಟಾಗತ್ತಿ ಬಿಡ್ಲಾ? ನೋಡು 4 ದಿನಕ್ಕೆ ಹೆಂಡತಿ ಕಡೆ ಹೋಗ್ಬಿಟ್ಟ ಮಗ. ಈಗ ಮಗ ಹೆಂಡತಿ ಇದೆಲ್ಲ ಯಾಕೆ ಮಾತಾಡಕತ್ತಿ ಮಮ್ಮಿ, ಬಿಡು ಈಗ. ನಿಂಗ ನಾನ್ ವೆಜ್ ಬೇಕಲ್ಲ, ಹೊರಗೆ ಹೋಗಿ ತಿಂದ್ರು ಇಲ್ಲೂ ದೊಡ್ಡ ರೆಸ್ಟೋರೆಂಟ್ ಐತಿ, ಹೊಸಾದೈತಿ, ಮಸ್ತ್ ಮಾಡ್ತಾರೆ, ನಾಳೆ ಕರ್ಕೊಂಡು ಹೋಗ್ತೀನಿ. ಡೋಂಟ್ ವರಿ. ಆಯ್ತಾಯ್ತು, ಇಲ್ಲಿ ತಗೋಪ. ಹೇಗಂದಿಪ್ಪ? ಊರಿಯಪ್ಪ ಈಗ ಬಂದೆ ನೋಡ್ರಿ, ಆರಾಮದಿರ್ಲಾ? ಹೂಪ, ಈಕೆ ಮಮ್ಮಿ ಅದೆಲ್ಲ ಕೆಸ್ಕೊಂಡೆ, ಅದನ್ನೆಲ್ಲ ಚಿಂತೆ ಮಾಡ್ಬಿಡ. ಈಕೆ ಹಂಗೆ ಮಾಡ್ತಾಳ. ನೀ ಹೋಗು, ಡ್ಯೂಟಿ ಕೆಲಸ ಎಲ್ಲ ಮಾಡ್ಬಂದು, ಆಫೀಸ್ ಕೆಲಸ ಮಾಡ್ಬಂದು ಭಾಳ ಸುಸ್ತಾಗಿರ್ತಿ, ಹೋಗಿ ಮಕ್ಕಳು. ಹಿಂಗೆ ಇರುದೇ, ಎಲ್ಲಿ ಸಮಾಧಾನ ಇರಲಿಕ್ಕಿ. ಯಾರಿಗೆ ಹೇಳಕತ್ರಿ? ನಂಗೆ ಹೇಳಕತ್ರಿ? ನಾ ಸಮಾಧಾನದಿಂದಿರಲ್ಲ. ಹುಣ್ಣವ ನೀನೇ.
ನೀವೊಬ್ರು ಜಗಳ ಮಾಡ್ಬೇಡ್ರಿ ಬಿಡ್ರಿ. ಭಾಳ ದಿನ ಆದ್ಮೇಲೆ ಬಂದಿರಿ, ಒಂದ್ ಸ್ವಲ್ಪ ಚಂದಾಗ ಮಾತಾಡ್ಕೊತಿರಲ್ಲ. ಏನ್ ಜಗಳ ಮಮ್ಮಿ ಹೋಗ್ಲಿ ಬಿಡು, ಸಾರಿ. ಹಾ ಈ ಸಾರಿ ಕೇಳಿದಾಯ್ತ ನಾ ಸುಮ್ಮಾಕೇನಿ ಆಯ್ತು. ಬಾ ದಿನ ಆಯ್ತು ನಮಗ ನೋಡ್ಲಾರ್ದೆ. ನಿನ್ ಜೊತೆ ಬಾ ಮಾತಾಡ್ದೈತಿ, ನೀನ್ ಬಾ ಸಂಬಂಧ ನಡಿ ಬಾ ನನ್ ರೂಮಿಗೆ ಹೋಗೋಣಂತ. ಈ ಹೆಣ್ಮಕ್ಳಿಗೆ ತಿಳ್ಕೋದೇ ಕಷ್ಟ ಆಯ್ತು ನೋಡಿ. ಸಾರಿ ಅಂತ ಕರಿಗೆ ಬಿಡ್ತಾರ, ಸಾರಿ ಯಾಕೆ ಕೇಳಿಲ್ಲ ಅಂತ ಸೆಟ್ ಆಗ್ತಾರ. ಹೆಂಗ್ ತಿಳ್ಕೊಳ್ಳೋದೇನ ಇಷ್ಟು ವರ್ಷ ಆದ್ರೆ ನಂಗೆ ತಿಳ್ಕೊಕಾಗಿಲ್ಲ. ತಿಳ್ಕೊಂಡೇ ಕೂದೆಲ್ಲ ಉಟ್ಕೊಂಡು ಹೋಗ್ಯಾವ. ಇದಕ್ಕೆ ಸಂಬಂಧಿ ಕಪ್ಪಳ ಹೆಂಗ್ ನೋಡ್ರಿ. ನೀವು ಭಾಳ ಯೋಚನೆ ಮಾಡ್ಬೇಡ್ರಿ, ಯೋಚನೆ ಮಾಡಿದ್ರೆ ಕೂದಲು ಉಟ್ಕೊಂಡು ಹೋಗ್ತಾರ. ಸಮ್ ಇದು ಬಿಡೋದ್ರಿ, ಚಿಂತೆ ಮಾಡ್ಬಾರ್ದ್ರಿ.